ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೇಘಾಸ್ ಕಿಚನ್ ಟಿಪ್ಸ್. ಫ್ಯಾಮಿಲಿ, ಇವತ್ತಿನ ವಿಡಿಯೋಲಿ ನಾವು ಡಯಾಬಿಟಿಸ್ಗೆ ಮನೆ ಮದ್ದನ್ನ ನೋಡೋಣ. ಫ್ಯಾಮಿಲಿ, ಡಯಾಬಿಟೀಸ್ ಟೈಪ್ 1 ಹಾಗೆ ಟೈಪ್ 2 ಎರಡು ವಿಭಾಗಗಳಿರುತ್ತೆ. ಡಯಾಬಿಟೀಸ್ ಕಾಯಿಲೆ ಅನ್ನೋದು ನಮ್ಮ ಬಾಡಿ ಬಂದ್ಬಿಟ್ಟು ಇನ್ಸುಲಿನ್ ಪ್ರೊಡಕ್ಷನ್ನ ಮಾಡೋಕ್ಕೆ ಆಗ್ದಲೇ ಇದ್ದಾಗ ಡಯಾಬಿಟೀಸ್ ಅಂತ ಈ ಕಂಡೀಷನ್ನ ಕರೀತಾರೆ. ಇನ್ಸುಲಿನ್ ಅನ್ನೋದು ಒಂದು ಹಾರ್ಮೋನ್, ಅದು ನಮ್ಮ ಹೊಟ್ಟೆ ಭಾಗದಲ್ಲಿರೋ ಪ್ಯಾನ್ಕ್ರಿಯಾಸ್ ಪ್ರೊಡ್ಯೂಸ್ ಮಾಡುತ್ತೆ. ಇನ್ಸುಲಿನ್ ರೋಲ್ ಬಂದ್ಬಿಟ್ಟು ಗ್ಲೂಕೋಸ್ ಅಮೌಂಟ್ನ ರೆಗ್ಯುಲೇಟ್ ಮಾಡುತ್ತೆ ಬ್ಲಡ್ಡಲ್ಲಿ. ಯಾವಾಗ ನಮ್ಮ ಬಾಡಿ ಇನ್ಸುಲಿನ್ ಅನ್ನೋ ಹಾರ್ಮೋನ್ನ ಪ್ರೊಡ್ಯೂಸ್ ಮಾಡೋಕ್ಕಾಗಲ್ವೋ ಆ ಕಂಡೀಷನ್ನ ಡಯಾಬಿಟೀಸ್ ಅಂತ ಕರೀತಾರೆ. ಇದು ಕಂಪ್ಲೀಟ್ಲಿ ನ್ಯಾಚುರಲ್ ಆಗೇ ನಾವು ಕ್ಯೂರ್ ಮಾಡ್ಕೋಬೋದು. ರೆಗ್ಯುಲರಾಗಿ ನಾವು ಟ್ರ್ಯಾಕ್ ಮಾಡ್ಕೋಬೇಕಾಗತ್ತೆ, ಡಯಾಬಿಟೀಸ್ನ ಚೆಕಪ್ ಮಾಡಬೇಕಾಗತ್ತೆ, ನಿಮ್ಮ ಡಾಕ್ಟರ್ನ ನೀವು ಕನ್ಸಲ್ಟ್ ಮಾಡಬೇಕಾಗತ್ತೆ. ಎವ್ರಿ 3 months ಚೆಕ್ ಮಾಡ್ಕೊಳ್ಳಿ ನಿಮ್ಗೆ ಅಕಸ್ಮಾತ್ ಕಂಡೀಷನ್ ಇದ್ದರೆ. ಅದರ ಜೊತೆಗೆ ನಾನಿವತ್ತು ಹೇಳೋ ರೆಮಿಡಿನ ಫಾಲೋ ಮಾಡೋದ್ರಿಂದ ಡಯಾಬಿಟೀಸ್ನ ನಾವು ಕಡಿಮೆ ಮಾಡ್ಕೋಬೋದು. ಸೊ ಮೆಥಡ್ 1ನಲ್ಲಿ ಫಸ್ಟು ನಾವು ಯೂಸ್ ಮಾಡ್ತಾ ಇರೋದು ನೇರಳೆ ಬೀಜದ ಪುಡಿ. ನೇರಳೆನ ನಾವು ತಿಂದ್ಬಿಟ್ಟು ಬೀಜನ ಎಸ್ಬಿಡ್ತೀವಿ, ಆದರೆ ಇದು ಎಷ್ಟು ಇಂಪಾರ್ಟೆಂಟ್ ಡಯಾಬಿಟಿಸ್ ಕ್ಯೂರ್ ಮಾಡೋದ್ರಲ್ಲಿ ಅಂದರೆ ತುಂಬಾ ದೊಡ್ಡ ರೋಲ್ ಪ್ಲೇ ಆಗುತ್ತೆ. ನೇರಳೆ ಬೀಜ ಬಂದ್ಬಿಟ್ಟು ಆಲ್ಕಲಾಯ್ಡ್ಸ್ ಅನ್ನೋ ಕೆಮಿಕಲ್ ಇರುತ್ತೆ ಅದರೊಳಗೆ. ಅದು ಈ ಸ್ಟಾರ್ಚ್ ಶುಗರ್ ಆಗಿ ಡಯಾಬಿಟೀಸ್ನ ಆಗೋದನ್ನು ಅದು ತಡೆಯುತ್ತೆ. ಹಾಗೆಯೇ ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡುತ್ತೆ. ಈ ಬೀಜದ ಪೌಡರು ಅಂಗಡಿಯಲ್ಲಿ ಈಗ ಎಲ್ಲ ಕಡೆಯೂ ಸಿಗುತ್ತೆ. ಬಟ್ ಸಿಗಲಿಲ್ಲ ಅಂದರೆ ನೀವು ಅದನ್ನು ಬಿಸಿಲಲ್ಲಿ ಒಂದು 5 ದಿವಸ ಒಣಗಿಸ್ಕೊಂಡು ಮಿಕ್ಸಿಯಲ್ಲಿ ಹಾಕ್ಕೊಂಡು ಪುಡಿ ಮಾಡ್ಬೋದು. ಪುಡಿ ಮಾಡ್ಕೊಂಡ್ಮೇಲೆ ಈ ಥರ ಒಂದು ಗ್ಲಾಸ್ ಜಾರ್ಗೆ ಬಿಸಿ ನೀರನ್ನ ಹಾಕ್ಕೋಬೇಕು. ಉಗುರುಬೆಚ್ಚು ಬಿಸಿ ನೀರು, ನೀವು ಕುಡಿಯೋಷ್ಟು ಬಿಸಿ ನೀರನ್ನ ಹಾಕ್ಕೊಂಡು ಇದಕ್ಕೆ ನಾವು 1 ಟೀ ಸ್ಪೂನ್ ನೇರಳೆ ಬೀಜದ ಪುಡಿನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನೀವು ಇದನ್ನು 2 ಬಾರಿ ಕುಡಿಬೇಕಾಗತ್ತೆ. ಒಂದು ಖಾಲಿ ಹೊಟ್ಟೆಯಲ್ಲಿ, ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಇದನ್ನು ಕುಡೀರಿ. ಹಾಗೆಯೇ ರಾತ್ರಿ ಊಟ ಆದಮೇಲೆ ಒಂದು ಹೊತ್ತು ಕುಡಿದು ಮಲ್ಗೋದ್ರಿಂದ ಡಯಾಬಿಟೀಸ್ ನಾವು ಕಂಟ್ರೋಲ್ ಮಾಡ್ಬೋದು. ಇದು ನಾವು ಇಂಟೇಕ್ ಮಾಡೋದು. ಬಟ್ ಎಕ್ಸ್ಟರ್ನಲ್ ಆಗಿ ಆಯುರ್ವೇದದಲ್ಲಿ ಪ್ರೂವನ್ ಮೆಥಡ್ನ ನಾನು ನಿಮಗೆ ಈಗ ಇನ್ನೊಂದು ಮೆಥಡ್ ತೋರಿಸ್ಕೊಡ್ತೀನಿ. ಇದು ಎಕ್ಸ್ಟರ್ನಲ್ ಮೆಥಡ್. ಮೆಥಡ್ 2ಅಲ್ಲಿ ಏನು ಮಾಡಬೇಕು ಅಂದರೆ ನಾವು ನೀಮ್ ಪೌಡರ್ ತಗೋಬೇಕು. ಬೇವಿನ ಎಲೆ ಪುಡಿ ನಿಮಗೆ ಸಿಗಲಿಲ್ಲ ಅಂದರೆ ಡೈರೆಕ್ಟ್ ಬೇವಿನ ಎಲೆ ಒಂದು ಮುಷ್ಟಿ ಅಷ್ಟು, ಅಂದರೆ ಒಂದು 30 ಎಲೆನ ಬಿಸಿ ನೀರಲ್ಲಿ ಹಾಕ್ಕೊಂಡು ಅದರಲ್ಲಿ ಕಾಲನ್ನ ನಾವು 10 ನಿಮಿಷ ಅದ್ದಿ ಇಡೋದ್ರಿಂದ ಡಯಾಬಿಟಿಸ್ ಕಂಟ್ರೋಲ್ ತುಂಬಾ ಆಗುತ್ತೆ. ಈಗ ನಾನಿಲ್ಲಿ ಒಂದು ಬಕೆಟಲ್ಲಿ ವಾಮ್ ವಾಟರ್ನ ತೊಗೊಂಡಿದ್ದೀನಿ. ಇದಕ್ಕೆ ಈಗ ಅರ್ಧ ಟೀ ಸ್ಪೂನಷ್ಟು ನೀಮ್ ಪೌಡರ್ ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ಡೈರೆಕ್ಟ್ ನೀಮ್ ಪೌಡರ್ ಇದ್ದರೆ 1/2 to 3/4 ಟೀ ಸ್ಪೂನ್ ಸಾಕು. ಇಲ್ಲ ಅಂದರೆ 30 ಎಲೆ ಒಂದು ಮುಷ್ಟಿ ಎಲೆ ಹಾಕ್ಕೊಳ್ಳಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದರೊಳಗಡೆ ನಾವು ಕಾಲನ್ನ ಅದ್ಬಿಟ್ಟು 10 ನಿಮಿಷ ಇಡಬೇಕಾಗತ್ತೆ. ಹೀಗೆ ಮಾಡೋದ್ರಿಂದ ಡಯಾಬಿಟಿಸ್ ಕಂಟ್ರೋಲಿಗೆ ಬರುತ್ತೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಇಂಥ ಒಳ್ಳೆ ಮಾಹಿತಿನ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಈಗಲೇ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲಲ್ಲಿ ಒಳ್ಳೊಳ್ಳೆ ಟಿಪ್ಸ್ ಬರುತ್ತೆ. ಸೊ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ. ಹಾಗೆ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ನಾನು ನಿಮ್ಮನ್ನ ನೆಕ್ಸ್ಟ್ ಒಳ್ಳೆ ಇಂಟ್ರೆಸ್ಟಿಂಗ್ ಟಿಪ್ಸಿಂದ ಮೀಟ್ ಮಾಡ್ತೀನಿ. ಕಿಚನ್ ಟಿಪ್ಸ್ಗಾಗಿ ಲೆಫ್ಟ್ ಸೈಡ್ ಕ್ಲಿಕ್ ಮಾಡಿ. ಹಾಗೆ ಆರೋಗ್ಯಕ್ಕೆ ಮುಖ್ಯ ಆಗಿರೋದೇ ನಗು. ನಮ್ಮ ಇನ್ನೊಂದು ಚಾನಲ್, ಕಾಮಿಡಿ ಚಾನಲಲ್ಲಿ ಅನ್ಲಿಮಿಟೆಡ್ ಫನ್ ಮತ್ತು ಎಂಟರ್ಟೈನ್ಮೆಂಟ್ ಇರುತ್ತೆ. ಸೊ ಪ್ರಶಾಂತ್ ಸ್ಪಂಜ್ ಚಾನಲಲ್ಲಿ ವಿಡಿಯೋಸ್ ನೋಡೋದಕ್ಕೆ ರೈಟ್ ಸೈಡ್ ಕ್ಲಿಕ್ ಮಾಡಿ.